ಯಾರೋ ನೀವು? ಬಾಗಲ್ ತೆಗೀರೋ. ಏನ್ರೋ ಮಾಡ್ತಿದ್ದೀರಾ? ಎಲ್ರೋ ಹೋಗ್ತಿದ್ದೀರಾ? ಬಾಗಲ್ ತೆಗೀರೋ. ಯಾರೋ ನೀವೆಲ್ಲ ಬಾಗ್ಲ ಯಾಕೋ ಹಾಕಿದ್ದೀರಾ? ಬಾಗಲ್ ತೆಗಿಯೋ. ನೀವು ಓಕೆ ಅಂದ್ರೆ ಪ್ರೊಸೀಡ್ ಮಾಡ್ಬೋದು ಮ್ಯಾಮ್. ಓಕೆ, ಐಲ್ ಚೆಕ್ ಅನ್ ಅಪ್ಡೇಟ್. ಮೇಡಮ್. ಶಿಲ್ಪಾ, ಏನಾಯ್ತು? ಮೇಡಮ್, ನೀವು ಹೇಳ್ದಾಗೆ ಹುಡುಗಿ ನೋಡ್ಕೊಂಡು ಬಂದ್ವಿ. ಹುಡುಗಿ ಇಷ್ಟ ಇದ್ದಾಳೆ ಅಂತಾನೂ ಹೇಳ್ಬಿಟ್ವಿ. ಗುಡ್. ಮೇಡಮ್, ಮದ್ವೆ ಯಾವತ್ತಿಟ್ಕೊಳ್ಳೋಣ ಅಂತ ನಿಮ್ಮನ್ನ ಕೇಳೋಣ ಅಂತ ಬಂದೆ. ನೀವ್ ಯಾವತ್ ಹೇಳ್ತೀರೋ ಅವತ್ತೇ ಆ ಬ್ರೋಕರ್ ಜೊತೆ ಹೋಗಿ ಅವ್ರಿಗೆ ಹೇಳ್ ಬಂದ್ಬಿಡ್ತೀನಿ. 10 ದಿನದಲ್ಲಿ ಮದ್ವೆ ಅಂತ ಹೇಳ್ಬಿಡಿ. ಮೇಡಮ್, 10 ದಿನದಲ್ಲೇ ಮದ್ವೆ ಆಗ್ಬೇಕು. ಅವ್ರು ಇಷ್ಟ ಆತರ ಯಾಕೆ ಅಂದ್ರೆ? ಜಾತಕದಲ್ಲಿ ಗುರು ಶುಕ್ರ ಏನೋ ಒಂದು ಹೇಳಿ, ಒಟ್ನಲ್ಲಿ ಮದ್ವೆ 10 ದಿನದಲ್ಲೇ ಆಗ್ಬೇಕು. ಹೇಳ್ತೀನಿ ಮೇಡಮ್, ಅದಕ್ಕವರು ಏನ್ ಹೇಳ್ತಾರೋ ಏನೋ. ನೀವೇನ್ ಹೇಳ್ತಿರೋ, ಹೇಗ್ ಮಾತಾಡ್ತಿರೋ ನನಗ್ ಗೊತ್ತಿಲ್ಲ. ಏನಾದ್ರೂ ಮಾಡಿ. ಆಮೇಲೆ ಇನ್ನೊಂದು ವಿಷಯ, ನಿಮಗೆ 1 ಕೋಟಿ ಬೇಕು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಲವಂತ ಇಲ್ಲ. ಮೇಡಮ್, ನಾನೇ ಏನಾರು ಮಾಡ್ತೀನಿ ಮೇಡಮ್. ಅಥರ್ವಾಗ್ ಎಲ್ಲ ವಿಷಯ ಹೇಳಿದ್ಯಾ? ನಾಟ್ ರೀಚಬಲ್. ನಿನ್ನೆಯಿಂದ ನಾಟ್ ರೀಚಬಲ್ಲ?
ಬೇರೆ ನಂಬರ್ ಇಲ್ವಾ? ಇಲ್ಲ, ಅದೇ ನನಗೆ ತಲೆ ಬಿಸಿ ಆಗ್ತಾ ಇರೋದು. ಸರಿ ಬಿಡು, ಪ್ಯಾನಿಕ್ ಆಗ್ಬೇಡ. ಇನ್ನು ತಾಳಿ ಕಟ್ಟೋವರೆಗೂ ಟೈಮ್ ಇದೆ. ಹೀಗೆ ಅನ್ಕೊಂಡೆ. ನಿನ್ನೆ ಪ್ಲಾನು ಫ್ಲಾಪ್ ಆಗಿದ್ದು. ತಾಳಿ ಕಟ್ಟೋ ಟೈಮಲ್ಲೂ ಹೀಗೆ ಆದ್ರೆ ಸಾಧ್ಯನೇ ಇಲ್ಲ ಅಕ್ಕ. ಮದ್ವೆ ಮಾಡೋದಕ್ ಒಂದ್ ದಾರಿ ಆದ್ರೆ ಮದ್ವೆ ನಿಲ್ಸೋದಕ್ಕೆ 1000 ದಾರಿ. ಅದ್ರಲ್ಲಿ 2ನೇದು ಅಮ್ಮ ಅಮ್ಮ ಅಪ್ಪ ಅಮ್ಮ. ಏ, ಯಾಕೆ ಕಿರ್ಸ್ತಿದ್ಯಾ? ಏನಾಯ್ತು? ನೆನ್ನೆ ಆ ಹುಡ್ಗಂಗ್ ಮಾತ್ರ ಅಕ್ಕ ಇಷ್ಟನಾ ಇಲ್ವಾ ಅಂತ ಕೇಳಿದ್ರಿ. ಹಾಗೆ ಅಕ್ಕನ ಹತ್ರನೂ ಒಂದ್ ಮಾತ್ ಕೇಳ್ಬೇಕಿತ್ತಲ್ವಾ ಅಮ್ಮ? ಇದ್ರಲ್ಲಿ ಕೇಳೋದೇನೆ ಬಂತು? ಇಬ್ರು ನಗ್ನಗ್ತಾ ಬಂದ್ರೆ ಹುಡ್ಗ ಇಷ್ಟ ಆಗಿದಾನೆ ಅಂತ ತಾನೆ? ಏನೇ ಭವಾನಿ? ಅವಳಿಗೆ ಇಷ್ಟ ಆಗಿಲ್ಲ. ಭವಾನಿ, ಏನಮ್ಮ ಇದೆಲ್ಲ? ಅಪ್ಪ ಅದು ಪರವಾಗಿಲ್ಲ, ಹೇಳಮ್ಮ. ಯಾಕೆ ಯಾಕಿಷ್ಟ ಆಗಿಲ್ಲ? ಆ ಹುಡುಗನ್ಗೆ ಏನ್ ಕಮ್ಮಿ ಆಗಿದೆ? ಅಮ್ಮ, ನೀನ್ ಹಾಗೆ ಕೋಪ ಮಾಡ್ಕೊಂಡ್ ಕೇಳಿದ್ರೆ ನೀನ್ ಮಾತಾಡ್ಬೇಡ. ಗಾಯತ್ರಿ, ಸರಿ ಆಯ್ತು. ನೋಡು ಭವಾನಿ, ನಿನಗೆ ಆ ಹುಡುಗ ಯಾಕಿಷ್ಟ ಇಲ್ಲ ಅಂತ ಒಂದೇ ಒಂದು ಕಾರಣ ಹೇಳು. ಅದು ನನಗ್ ಸರಿ ಅನ್ಸಿದ್ರೆ ನಾನೇ ಖಂಡಿತ ಈ ಮದ್ವೆ ಬೇಡ ಅಂತ ಹೇಳ್ತೀನಿ. ಎ ಸಿಂಧು, ನಿಜ ಹೇಳು, ಇದು ನಿನ್ನ ಅಭಿಪ್ರಾಯನಾ? ಹಾ ಅಮ್ಮ, ನೋಡಿದ್ರಾ, ಇದೆಲ್ಲ ಕಿತಾಪತಿ ಇವಳದ್ದೇ ರೀ. ಭವಾನಿಗೆ ಆ ಹುಡುಗನ್ ಬಗ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಇದೆಲ್ಲ ಇವಳಿಂದಾನೆ. ಸರಿ ಆಯ್ತು, ನನಗೆ ಇಷ್ಟ ಆಗಿಲ್ಲ. ಶೋ ಸಿಂಧು, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮಿಸ್ಟರ್, ಕ್ಷಮಿಸಿ, ರಾಂಗ್ ಟೈಮಲ್ಲಿ ಬಂದು ಅನ್ಸುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಪ್ಪ ಇವರು ದಿಢೀರಂತ ಬಂದ್ಬಿಟ್ರು ಅಂತ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಮಾತಾಡೋದಿತ್ತು. ಆತರ ಎಲ್ಲ ಏನೂ ಇಲ್ಲ, ಹೇಳಿ. ನಮ್ ಕುಟುಂಬಕ್ಕೆ ನಿಮ್ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ಅದಕ್ಕೆ ತಡ ಮಾಡೋದ್ ಬೇಡ ಅಂತ ನೇರವಾಗಿ ವಿಷಯ ಮಾತಾಡೋಣ ಅಂತ ಬಂದ್ವಿ. ಅಯ್ಯಯ್ಯೋ, ಅದಕ್ಯಾಕೆ ಮುಜುಗರ? ಧಾರಾಳವಾಗಿ ಮಾತಾಡಿ. ಅದು ಕೃಷ್ಣಮೂರ್ತಿ ಅವರೇ, ಪರವಾಗಿಲ್ಲ, ಹೇಳೋದು ಅರ್ಥ ಮಾಡ್ಕೋತಾರೆ. 6 ತಿಂಗಳಿಂದ ನಮ್ ಹುಡುಗಂಗೆ ತುಂಬಾ ಜನ ಹುಡುಗಿರನ್ನ ನೋಡಿದ್ವಿ, ಆದ್ರೆ ಅವನು ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ. ನಿಮ್ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಆದ್ರೆ ಒಂದು ಸಣ್ಣ ಸಮಸ್ಯೆ. ಅಂದ್ರೆ ವರೋಪಚಾರ, ವರದಕ್ಷಿಣೆ? ಅಯ್ಯಯ್ಯ, ಖಂಡಿತ ಅದಲ್ಲಮ್ಮ. ಮತ್ತೆ ಇನ್ 10 ದಿನದಲ್ಲಿ ನನ್ ಮಗಂಗೆ ಗುರುಬಲ ಮುಗ್ದೋಗುತ್ತಂತೆ. ಅಷ್ಟ್ರಲ್ಲಿ, ಅಂದ್ರೆ 10 ದಿನದಲ್ಲಿ ಅವನಿಗೆ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅವನ್ ಜಾತಕದಲ್ಲೇ ಇದೆಯಂತೆ. ದಿನದಲ್ಲಿ ಮದ್ವೆನಾ?